ಹಲೋ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತು ನಾನು ಕರ್ನಾಟಕ ಹೌಸಿಂಗ್ ಬೋರ್ಡ್ ಕಡೆಯಿಂದ ಮತ್ತೊಂದು ಲೇಔಟನ್ನು ಕರೆದಿದ್ದಾರೆ. ಇದು ಬಂದ್ಬಿಟ್ಟು ಧಾರವಾಡ ಜಿಲ್ಲೆ ಸತ್ತೂರ್ ಥರ್ಡ್ ಫೇಸ್ ಬಡಾವಣೆ ಅಂತ ಹೇಳಿ. ಇಲ್ಲಿ ಒಂದು ಕ್ಲೋಸ್ ಟು 100 ಸೈಟ್ಸು ಹೊಸ ಲೇಔಟ್ ಮಾಡಿದ್ದಾರೆ. ಅದರದ್ದು ಲೇಔಟ್ ರೆಡಿ ಆಗಿದೆ. ಅದರದ್ದು ಅಪ್ಲೈ ಮಾಡಲಿಕ್ಕೆ ಹೇಳಿದ್ದಾರೆ. ಫೀಸ್ ಏನು, ಯಾವ ಥರ ಹಾಕಬೇಕು, ಯಾವ ಕೆಟಗರಿ ಅಂದರೆ ಏನು, ಕೆಟಗರಿಲಿ ಏನೇನಿದೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನು ಹೇಳುತ್ತೆ ಅದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದರ ಜೊತೆಗೆ ಅಪ್ಲಿಕೇಶನ್ ಹಾಕಬೇಕಂದ್ರೆ KHB ವೆಬ್ಸೈಟಲ್ಲಿ ಎಲ್ಲಿ ಹೋಗಬೇಕು, ಯಾವ ಥರ ಅಪ್ಲಿಕೇಶನ್ ಹಾಕಬೇಕು, ಓಕೆ, ಏನೇನು ಫಿಲ್ ಮಾಡಬೇಕು, ಏನೇನು ಇಂಪಾರ್ಟೆಂಟ್ ಇರುತ್ತೆ, ಫೀಸ್ ಎಷ್ಟಿರುತ್ತೆ, ಪೇಮೆಂಟ್ ಹೆಂಗೆ ಮಾಡಬೇಕು ಅದನ್ನು ಕೂಡ ಹೇಳ್ಕೊಡ್ತೀನಿ. ಅದ್ರ ಜೊತೆಗೆ ನೀವು ಅರ್ಜಿ ಹಾಕಬೇಕಂದ್ರೆ ಒಂದು ಆಧಾರು ಮತ್ತು ಒಂದು ಪ್ಯಾನ್ ಕಾರ್ಡು, ಒಂದು ಫೋಟೋ ಜೊತೆಗೆ ಒಂದು ಅಫಿಡೇಟ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಅಫಿಡೇಟನ್ನು ಹೇಗೆ ಫಿಲ್ ಮಾಡಬೇಕು, ಯಾವ ಬಾಂಡಲ್ಲಿ ಹಾಕಬೇಕು ಕೂಡ ಹೇಳ್ತೀನಿ. ಅದರ ಜೊತೆಗೆ ತುಂಬ ಜನಕ್ಕೆ ಲೋಕಲ್ ಆಗಿದ್ದರೆ, ಧಾರವಾಡದವರು, ಹುಬ್ಳಿಯವರಾಗಿದ್ದರೆ ಸರ್ಟನ್ಲಿ ಏರಿಯಾ ಬಗ್ಗೆ ಗೊತ್ತಿದ್ದೇ ಇರುತ್ತೆ. ಸೊ ಅದ್ರ ಜೊತೆಗೆ ನಾನು ಇನ್ ಕೇಸ್ ನೀವು ಅಲ್ಲಿಯವರಾಗಿ ನಿಮ್ಗೆ ಏರಿಯಾ ಎಲ್ಲಿದೆ ಅಂತ ಗೊತ್ತಿಲ್ಲ ಅಂದರೆ ಅದನ್ನು ಕೂಡ ಈ ವಿಡಿಯೋದಲ್ಲಿ ಎಕ್ಸಾಕ್ಟ್ಲಿ ಫೇಸ್ 3 ಎಲ್ಲಿ ಬರುತ್ತೆ ಅಂತ ಹೇಳಿ ಸೆಂಟರ್ ಚೆಕ್ ಇನ್ ಮಾಡಿ ತೋರಿಸ್ತೀನಿ. ಗೂಗಲ್ ರಿವ್ಯೂವಲ್ಲಿ ಯಾವ ಥರ ಕಾಣ್ತಾ ಇದೆ ಅದನ್ನು ಕೂಡ ತಿಳಿಸ್ತೀನಿ. ಅದು ಹುಬ್ಳಿಯಿಂದ ಎಷ್ಟು ದೂರದಲ್ಲಿದೆ, ಧಾರವಾಡದಿಂದ ಎಷ್ಟು ದೂರದಲ್ಲಿದೆ ಅದನ್ನು ಕೂಡ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ನೀವೇನಾದರೂ ನಮ್ಮ ಚಾನಲ್ಗೆ ವೆರಿ ಫಸ್ಟ್ ಟೈಮ್ ಬಂದಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ ಕೇಸ್ ನೀವು ರಿಯಲ್ ಎಸ್ಟೇಟಲ್ಲಿ ಇಂಟ್ರೆಸ್ಟ್ ಆಗಿದ್ದರೆ. ನಾನು ಆ್ಯಸ್ ಐ ಪ್ರಾಮಿಸ್ಡ್ ಎವ್ರಿಬಡಿ, ನಾನು 2 ಫ್ರೀ ಕನ್ಸಲ್ಟೇಷನ್ ಇರುತ್ತೆ. ಓಕೆ, ನಿಮ್ಗೆ ಏನಾದರೂ ವಿಡಿಯೋ ನೋಡಿದ್ಮೇಲೆ ಇನ್ನೂ ಏನಾದರೂ ಡೌಟ್ ಬಂದರೆ ಕಮೆಂಟ್ ಮಾಡಿ. ಕಮೆಂಟಿಗೆ ಆನ್ಸರ್ ಬರಲಿಲ್ಲ ಅಂದರೆ ನನಗೆ ವಾಟ್ಸಪ್ ಮಾಡಿ. ನೀವು ನನಗೆ ಫ್ರೀ ಕನ್ಸಲ್ಟೇಷನ್ ತೊಗೋಬೇಕು ಅಂದರೆ ನೀವು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ. ಇದೆಲ್ಲ ಡೀಟೇಲ್ಸು ಡಿಸ್ಕ್ರಿಪ್ಷನಲ್ಲಿದೆ. ಹಾಗೆ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಲಿಂಕ್ ಹಾಕಿದ್ದೀನಿ. ಹಾಗೆ ನನ್ನೊಂದು ಅಡಿಷ್ನಲ್ ಚಾನಲ್ ಇದೆ, ಬ್ಯಾಕಪ್ ಚಾನಲ್ಲು, ರಿಯಲ್ ಎಸ್ಟೇಟ್ ಸಂಬಂಧಪಟ್ಟಂಗೆ, ಅದನ್ನು ಫಾಲೋ ಕೂಡ ಮಾಡಿ. ಸೊ ಅದನ್ನೆಲ್ಲ ಮಾಡಿದ್ಮೇಲೆ ಆ ಎಲ್ಲ ಲಿಂಕ್ಗಳು ಕೂಡ ಇಲ್ಲೇ ಇದೆ. ಯು ಕ್ಯಾನ್ ಫಾಲೋ ಮೀ ಜಸ್ಟ್ ಟು ನೋ ಮೋರ್ ಅಬೌಟ್ ಇಟ್. ಸೊ ರಿವ್ಯೂ ಹೇಗಿತ್ತು ಅಂತ ಕಂಪ್ಲೀಟಾಗಿ ನೋಡಿ ಅಪ್ಲೈ ಮಾಡಿ. ಸೊ ನಂಬರ್ ಆಫ್ ಸೈಟ್ಸು ಎಲ್ಲ ಡೀಟೇಲ್ಸ್ನ ಇನ್ನೇನು ಕೆಲವೊಂದು 4-5 ನಿಮಿಷಗಳಲ್ಲಿ ಎಲ್ಲ ತಿಳಿಸ್ಕೊಡ್ತೀನಿ. ಸೊ ತಡ ಮಾಡೋದು ಬೇಡ. ನೀವೇನಾದರೂ ನನ್ನ ಚಾನಲ್ಗೆ ಬಂದಾಗ ಯಾವುದೇ ವಿಡಿಯೋ ನೋಡಿ ನನ್ನ ಚಾನಲ್ಗೆ ನೀವು ಲ್ಯಾಂಡ್ ಆದರೆ ಆಲ್ವೇಸ್ ವಿಡಿಯೋ ಸೆಕ್ಷನ್ಗೆ ಬಂದು ಲೇಟೆಸ್ಟ್ ವಿಡಿಯೋಸ್ ನೋಡಿ. ಈಗ ಲೇಟೆಸ್ಟ್ ವಿಡಿಯೋ ನೋಡಿದ್ರೆ ಬೆಂಗಳೂರು ಸೂರ್ಯನಗರ ಡಿವೈನ್ ಅಂತ ಒಂದು ಅಪಾರ್ಟ್ಮೆಂಟ್ಗೆ ಡಿವೈನ್ ಸರ್ವೆ ಕರೆದಿದ್ದಾರೆ. ಆ ವಿಡಿಯೋ ಹಾಕಿದ್ದೀನಿ 3 ದಿವಸದಿಂದ. ಸೊ ಕರ್ನಾಟಕ ಹೌಸಿಂಗ್ ಬೋರ್ಡ್ ಅಕ್ರಾಸ್ ಕೆಲವೊಂದು ಡಿಸ್ಟಿಕಲ್ಲಿ ಆಕ್ಷನ್ ನಡೀತಾ ಇದೆ, ಒಂದು ವೀಕ್ ಬ್ಯಾಕ್ ವಿಡಿಯೋ ಹಾಕಿದ್ದೀನಿ. ಹಾಗೆ ಸೂರ್ಯ ಶೈನ್ ಅಂತ ಹೇಳಿ ಡಿಮಾಂಡ್ ಸರ್ವೆ ಎಕ್ಸ್ಟೆಂಡ್ ಮಾಡಿದ್ದಾರೆ, ಅದನ್ನು ಕೂಡ ಹಾಕಿದ್ದೀನಿ. ಹೀಗೆ ಲೇಟೆಸ್ಟ್ ಏನೇನು ಕರ್ನಾಟಕ ಗೌರ್ಮೆಂಟ್ ಕಡೆಯಿಂದ ಹೌಸಿಂಗ್ ಬೋರ್ಡ್ ಆಗಲಿ, ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಆಗಲಿ, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಅಥಾರಿಟಿ ಕಡೆ ಏನೇನು ಬರುತ್ತೆ ಅದೆಲ್ಲ ನಮ್ಮ ವಿಡಿಯೋದಲ್ಲಿ ಹಾಕ್ತೀವಿ. ಸೊ ಹಾಗಾಗಿ ಲೇಟೆಸ್ಟ್ ವಿಡಿಯೋಗಳನ್ನ ನೀವು ನೋಡೋದು ಅತ್ಯಂತ ಪ್ರಾಮುಖ್ಯವಾದ ಅಂಶ ನಿಮಗಾಗಿರುತ್ತೆ. ಸೊ ನೀವು ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ಆದಮೇಲೆ KHB ವೆಬ್ಸೈಟ್ಗೆ ಬನ್ನಿ. ರೀಡ್ ಮೋರ್ ಡೀಟೇಲ್ಸಲ್ಲಿ ಬಂದರೆ ತುಂಬ ಅನೌನ್ಸ್ಮೆಂಟ್ ಇದೆ. ಈಗ ಮಂಡ್ಯ ಡಿಸ್ಟಿಕ್ ನೆಲಮಂಗಲ ತಾಲೂಕಲ್ಲಿ ಬೆಳ್ಳೂರು ಹೋಬಳಿಯಲ್ಲಿ ಒಂದು ಊರಲ್ಲಿ ಒಂದು ಅರ್ಜಿ ಕರೆದಿದ್ರು. ತುಂಬ ಹಳೆಯದಿದು ಡಿಮಾಂಡ್ ಸರ್ವೆ. ಸಕ್ಸಸ್ ಆಗಿ ಲೇಔಟ್ ರೆಡಿ ಆಗಿದೆ, ಅದ್ರ ಬಗ್ಗೆ ಹಾಕಿದ್ದಾರೆ. ಅಪ್ಲಿಕೇಶನ್ ಮಲ್ಟಿಪಲ್ ಡಿಸ್ಟಿಕ್ಸ್, ವೇರಿಯಸ್ ಡಿಸ್ಟಿಕ್ಸ್ ಕರ್ನಾಟಕದಲ್ಲಿ. ಓಕೆ, ಅದನ್ನು ಕೂಡ ಇಲ್ಲಿ ಅರ್ಜಿ ಕರೆದಿದ್ದಾರೆ. ಅದನ್ನು ನಿಮಗೆ ಸ್ವಲ್ಪ ತೋರಿಸ್ಬಿಡ್ತೀನಿ. ಇದೆಲ್ಲ ಲೇಔಟ್ದು ಒಂದೊಂದು ಸಪ್ರೇಟಾಗಿ ವಿಡಿಯೋ ನಾನು ನಿಮಗೆ ಮಾಡ್ತೀನಿ ಸ್ವಲ್ಪ ದಿವಸದಲ್ಲೇ. ಬಟ್ ಆ್ಯಸ್ ಆಫ್ ನಾವು ಮಾತಾಡ್ತಾ ಇರೋದು ನೋಟಿಫಿಕೇಶನ್ ಟು ಅಪ್ಲೈ ಸತ್ತೂರ್ ಫೇಸ್ 3. ಓಕೆ, ನಾನು ನಿಮಗೋಸ್ಕರ ಡೌನ್ಲೋಡ್ ಮಾಡಿ ಇಟ್ಟಿದ್ದೀನಿ. ಓಕೆ, ಸೊ ಇದು ಆ್ಯಡ್ ಕೊಟ್ಬಿಟ್ಟು 21st, ನಾನಿಂದ ವಿಡಿಯೋ 23 ಮಿಡ್ನೈಟ್ ಮಾಡ್ತಾ ಇದ್ದೀನಿ. ಕರ್ನಾಟಕ ಗೃಹ ಮಂಡಳಿ ಧಾರವಾಡ 3ನೇ ಹಂತ ಬಡಾವಣೆ. ಈ ಧಾರವಾಡ ಸತ್ತೂರಲ್ಲಿ ಹೌಸಿಂಗ್ ಬೋರ್ಡ್ ಸಂಬಂಧಪಟ್ಟಿದ್ದು 2 ಆಲ್ರೆಡಿ ಎಕ್ಸಿಸ್ಟಿಂಗ್ ಲೇಔಟ್ ಇದೆ. ಅದರಲ್ಲಿ ತುಂಬ ಆಪ್ಷನ್ಸ್ ಬರ್ತಾ ಇರುತ್ತೆ. ಇದು ಹೊಸ ಲೇಔಟ್, ಥರ್ಡ್ ಫೇಸ್ ಇದು. ಓಕೆ, ಸೊ ಆನ್ಲೈನ್ ಅರ್ಜಿ ಸ್ಟಾರ್ಟ್ ಆಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 7ನೇ ತಾರೀಕು 2ನೇ ತಿಂಗಳು. ಅಂದರೆ ನಿಮಗೆ ಇದು ಕೊಟ್ಟಿರೋದು ಇನ್ನೊಂದು 15 ದಿವಸ ಮಾತ್ರ ಟೈಮ್ ಇದೆ. ಅಪ್ಲಿಕೇಶನ್ ಹಾಕಬೇಕಾದ್ರೆ ಎಲ್ಲ ಮಾಹಿತಿಗಳನ್ನ ಪೂರ್ತಿಯಾಗಿ ನೋಡಿ ಅಪ್ಲಿಕೇಶನ್ ಹಾಕಿ. ಕೆಲವೊಂದು ಪ್ರೋಸ್ ಆ್ಯಂಡ್ ಕಾನ್ಸ್ ಅಬೌಟ್ ಈ ಲೇಔಟ್ ಬಗ್ಗೆ, ಲೊಕೇಶನ್ ಬಗ್ಗೆ ನಾನು ನಿಮಗೆ ಎಂಡಲ್ಲಿ ಹೇಳ್ಕೊಡ್ತೀನಿ. ಸೊ EWS ಅಲ್ಲಿ ಟೋಟಲ್ 38 ಇದೆ, LIGಯಲ್ಲಿ 25 ಇದೆ, MIGಯಲ್ಲಿ 35 ಇದೆ, HIGಯಲ್ಲಿ 11 ಇದೆ. ಟೋಟಲಿ ನೀವು ಕ್ಯಾಲ್ಕುಲೇಷನ್ ಮಾಡಿದ್ರೆ ಒಂದು ಅಪ್ರಾಕ್ಸಿಮೇಟ್ಲಿ 100 ಸೈಟು ಈ ಲೇಔಟಲ್ಲಿ ಬರ್ತಾ ಇದೆ. ಫೀಸ್ ಬಂದು 300, 500, 1000, 1500 ಇರೆಸ್ಪೆಕ್ಟಿವ್ ಆಫ್ ಸೈಟ್ ಡೈಮೆನ್ಷನ್ ಮೇಲೆ. ಇನ್ ಕೇಸ್ ನಾಳೆ ನಿಮಗೆ ಫ್ಯೂಚರಲ್ಲಿ ಸೈಟ್ ಅಲೋಕೇಟ್ ಆಗಲಿಲ್ಲ ಅಂದರೆ
ಫೀಸು ರೀಫಂಡ್ ಆಗಲ್ಲ. ಠೇವಣಿ ಅಮೌಂಟ್ ಮಾತ್ರ ರೀಫಂಡ್ ಆಗುತ್ತೆ. ಠೇವಣಿ ಅಮೌಂಟು EWSಗೆ 25, 50,000, 75,000, 1 lakh ರೆಸ್ಪೆಕ್ಟಿವ್ಲಿ. ಓಕೆ, ಸೊ ಅಲಾಟ್ಮೆಂಟ್ ಆದರೆ ಟೋಟಲ್ ವ್ಯಾಲ್ಯೂಲಿ ಇದನ್ನು ಕಟ್ ಮಾಡ್ತಾರೆ. ಅಲಾಟ್ಮೆಂಟ್ ಆಗಲಿಲ್ಲ ಅಂದರೆ ಈ ಅಮೌಂಟ್ ನಿಮಗೆ ರೀಫಂಡ್ ಆಗುತ್ತೆ. ಓಕೆ, ರೀಫಂಡ್ ಅಂತ ಬಂದ ಕೂಡಲೇ ಮತ್ತೊಂದು ಬಿಗ್ ಕ್ವಶನ್ನು. ರೀಸೆಂಟಾಗಿ 2 months ಬ್ಯಾಕು ಇದೇ ಧಾರವಾಡದಲ್ಲಿ ಹಿರೇಮಲ್ಲಿಗೌಡ KHB ಅಂತ ಹೇಳಿ IIIT ಪಕ್ಕದಲ್ಲಿ ಕರೆದಿದ್ರು. ಅದ್ರದ್ದು ಇನ್ನೂ ರೀಫಂಡ್ ವರ್ಕ್ ನಡೀತಾ ಇದೆ. ತುಂಬ ಜನಕ್ಕೆ ಬಂದಿದೆ, ಇನ್ನೂ ಸ್ವಲ್ಪ ಜನಕ್ಕೆ ನಡೀತಾ ಇದೆ. ಯಾಕಂದರೆ ಅಲ್ಲಿದ್ದಿದ್ದು 300 ಸೈಟ್ಗೆ 4,000 ಅಪ್ಲಿಕೇಶನ್ ಬಿದ್ದಿತ್ತು. ಅವರು ಸೈಟ್ ಹಂಚಿಕೆ ಎಫರ್ಟ್ಗಿನ 15 ಪಟ್ಟು ಎಕ್ಸ್ಟ್ರಾ ಎಫರ್ಟ್ ಬರೀ ರೀಫಂಡ್ಗೆ ಹಾಕ್ತಾ ಇದ್ದಾರೆ ಡಿಪಾರ್ಟ್ಮೆಂಟ್ ಅವರು, ನನಗೆ ತಿಳಿದ ಮಟ್ಟಿಗೆ. ಹಾಗಾಗಿ ಡಿಲೇ ಆಗ್ತಾ ಇದೆ, ಸ್ವಲ್ಪ ಗಮನದಲ್ಲಿರಲಿ. ಇಲ್ಲಿ 100 ಸೈಟ್ ಇದೆ. ನನಗನ್ಸಿದ ಮಟ್ಟಿಗೆ ಎಷ್ಟು ಸಾವಿರ ಅಪ್ಲಿಕೇಶನ್ ಬೀಳುತ್ತೆ ನನಗೆ ಗೊತ್ತಿಲ್ಲ. ಬಟ್ ನೀವೇನಾದರೂ ಅಪ್ಲಿಕೇಶನ್ ಹಾಕ್ತಿದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಹಾಕಿ, ವಿಡಿಯೋ ಪೂರ್ತಿ ನೋಡಿ ಹಾಕಿ, ನಾನು ನಿಮ್ಗೆ ಹೇಳ್ತೀನಿ. ಸೊ ರೇಟ್ ಬಂದುಬಿಟ್ಟು EWS ಕ್ಯಾಟಗರಿಗೆ 565 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಅಂತ ಹೇಳ್ತಾ ಇದ್ದಾರೆ. ಇನ್ನೆಲ್ಲ ಉಳಿದ ಕ್ಯಾಟಗರಿಗೆ 1,125 ಪರ್ ಸ್ಕ್ವೇರ್ ಫೀಟ್ ಅಂತ ಹೇಳ್ತಿದ್ದಾರೆ. ನೀವು ಒಂದು 30-40ಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಅಪ್ರಾಕ್ಸಿಮೇಟ್ಲಿ 13.5-14 ಲಕ್ಷ ರೇಟ್ ಆಗುತ್ತೆ. 30-40ಗೆ ಎಲ್ಲ ಖರ್ಚು ಮಾಳೆ ರಿಜಿಸ್ಟ್ರೇಷನ್ ಅದು ಇದು ಅಂತ ಹೇಳಿ ಪ್ರಾಬಬ್ಲಿ 15 ಲಕ್ಷದೊಳಗೆ ಒಂದು 30-40 ಸಿಗುತ್ತೆ. 30 ಲಕ್ಷದಲ್ಲಿ ಒಂದು 40-60 ಸೈಟ್ ಸಿಗೋ ಚಾನ್ಸಸ್ ಇದೆ, ಇನ್ ಕೇಸ್ ನಿಮಗೆ ಅಲಾಟ್ಮೆಂಟ್ ಆದರೆ. ಸೊ EWSಗೆ 50% ಡಿಸ್ಕೌಂಟ್ ಇದೆ. ಬಟ್ ಈ ಡಿಸ್ಕೌಂಟನ್ನು ನೀವು ಅವೈಲ್ ಮಾಡಬೇಕಂದ್ರೆ ನಿಮ್ಮ ಹತ್ರ ಇನ್ಕಮ್ ಸರ್ಟಿಫಿಕೇಟ್ ಇರಲೇಬೇಕು. ವಿತೌಟ್ ಇನ್ಕಮ್ ಸರ್ಟಿಫಿಕೇಟ್ ನೀವೇನಾದರೂ EWS ಹಾಕಿದರೆ ಅಪ್ಲಿಕೇಶನ್ನ ಕ್ಯಾನ್ಸಲ್ ಮಾಡ್ತಾರೆ. ವಿತ್ ಇನ್ಕಮ್ ಸರ್ಟಿಫಿಕೇಟ್ ಹಾಕಬೇಕು. ನಾನು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಹೇಗಿರುತ್ತೆ ಅಂತ ತೋರಿಸ್ಕೊಡ್ತೀನಿ. ಸೊ ಬೇಸಿಕ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಫ್ ಹೌಸಿಂಗ್ ಬೋರ್ಡ್ ಅಥಾರಿಟಿ ಏನಿರುತ್ತೆ ಅಂದರೆ, ನೀವೇನಾದರೂ SC, ST, ಡಿಫೆನ್ಸು, ಸೆಂಟ್ರಲ್ ಗೌರ್ಮೆಂಟು, ಫಿಸಿಕಲ್ ಹ್ಯಾಂಡಿಕ್ಯಾಪ್ಡು ಈ ಕ್ಯಾಟಗರಿಯಲ್ಲಿ ಏನಾದರೂ ಬಂದರೆ ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಲಗತ್ತಿಸಿ ನೀವು ಅರ್ಜಿಯನ್ನು ಹಾಕಿ ಅಂತ ಹೇಳಿದರೆ ಹಾಕಿ. ಸೊ EWSಗೆ ಹಾಕಬೇಕಂದ್ರೆ ನಾನು ಹೇಳ್ದಂಗೆ ಇನ್ಕಮ್ ಸರ್ಟಿಫಿಕೇಟ್ ಇರಲೇಬೇಕು ಅಂತ ಹೇಳಿದ್ದೆ. ನೀವೇನಾದರೂ ಸಿಟಿ ಲಿಮಿಟ್ಸಲ್ಲಿದ್ದರೆ ನಿಮಗೆ 2 ಲಕ್ಷದವರೆಗೂ ಇನ್ಕಮ್ ಇದ್ದರೆ ಇನ್ಕಮ್ ಇರೋ ಸರ್ಟಿಫಿಕೇಟನ್ನು ಯೂಸ್ ಮಾಡ್ಕೋಬೋದು. ಏನಾದರೂ ರೂರಲ್ ಆಗಿದ್ದರೆ ನಿಮ್ದು ಇನ್ಕಮ್ ಸರ್ಟಿಫಿಕೇಟು ಲೆಸ್ ದೆನ್ 1,20,000 ಇರಬೇಕಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ನೀವು ಕರ್ನಾಟಕದಲ್ಲಿ ಮಿನಿಮಮ್ 10 years ಇರಲೇಬೇಕು. ಓಕೆ, 10 years ಮೇಲಿದ್ರೆ ಮಾತ್ರ ಈ ಅರ್ಜಿಯನ್ನು ಹಾಕ್ಲಿಕ್ಕೆ ಬರುತ್ತೆ. ಸೊ ಇದು ಯಾರಿಗೆ ಅಪ್ಲೈ ಅಂದರೆ, ಇನ್ ಕೇಸ್ ಬೇರೆ ಯಾರಾದರೂ ಬೇರೆ ಡಿಸ್ಟಿಕ್ಕಿಂದ ಇಲ್ಲಿ ಬಂದು 15-20 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದು ಅವರು ಎಲ್ಲ ಇಲ್ಲೇ ಪರ್ಮನೆಂಟಾಗಿ ಸೆಟ್ಲ್ ಆಗಿದ್ದರೆ ಅವರೆಲ್ಲ ಆಧಾರ್ ಕಾರ್ಡ್ ಎಲ್ಲ ಮಾಡಿಸಿ ಡೊಮಿಷಿಯಲ್ ಸರ್ಟಿಫಿಕೇಟ್ ಎಲ್ಲ ಇರಬೇಕಾಗುತ್ತೆ. ಬಟ್ ಲೋಕಲ್ಲಾಗಿ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದವ್ರಿಗೆ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಅರ್ಜಿದಾರರು ಕರ್ನಾಟಕ ಗೃಹ ಮಂಡಳಿ ಮತ್ತು ಇನ್ನಿತರ ಯಾವುದೇ ಸ್ಥಳೀಯ ಸಂಸ್ಥೆ ಪ್ರಾಧಿಕಾರಗಳಲ್ಲಿ ಮನೆ ಪಡೆದಿರುವುದಿಲ್ಲ ಅಂತೇಳಿ ಒಂದು ನೋಟ್ರಿ ಮಾಡಿಸ್ಬೇಕು. ನೋಟ್ರಿ ಮಾಡಿಸ್ಲಿಕ್ಕೆ ಕಂಟೆಂಟ್ ಏನು, ನೋಟ್ರಿ ಹೆಂಗೆ ಮಾಡಿಸ್ಬೇಕು ನಾನು ನಿಮಗೆ ಹೇಳ್ಕೊಡ್ತೀನಿ. ಬಟ್ ಅವ್ರು ಹೇಳೋದೇನೆಂದರೆ, ರೀಸೆಂಟಾಗಿ ನೀವೇನಾದರೂ ಅರ್ಜಿ ಹಾಕಿ ನಿಮಗೇನಾದರೂ ಅರ್ಬನ್ ಡೆವಲಪ್ಮೆಂಟು ಅಥವಾ KHBನೋ ಅಥವಾ KIDBನೋ ಅಥವಾ ಲೋಕಲ್ ಮುನ್ಸಿಪಲ್ ಕಡೆಯಿಂದ ಏನಾದರೂ ನಿಮಗೆ ಯಾವುದಾದ್ರೂ ಮನೆ ಅಥವಾ ಸೈಟ್ ಸಿಕ್ಕಿದ್ರೆ, ಓಕೆ, ನಿಮಗೆ ಅರ್ಜಿ ಹಾಕಲಿಕ್ಕೆ ಬರೋದಿಲ್ಲ. ಸೊ ಅದನ್ನು ಪಡೆದಿರೋದಿಲ್ಲ ಅಂತೇಳಿ ಒಂದು ನೋಟ್ರಿ ಮಾಡಿಸ್ಬೇಕಾಗುತ್ತೆ. ಕೇರ್ಫುಲ್ ಆಗಿ. ಸೊ ಸ್ವತ್ತುಗಳನ್ನು ಪ್ರವರ್ಗವರು ವಿಂಗಡಿಸಿ ಈ ಲಾಟ್ರಿ, ಓಕೆ, ಲಾಟ್ರಿಯನ್ನು ಮಾಡಬೇಕಾದ್ರೆ ಇದು ಸಿಸ್ಟಮ್ ಲಾಟ್ರಿ ಇರುತ್ತೆ. ಆ ಕೆಟಗರಿ ವೈಸೇ ಲಾಟ್ರಿ ಮಾಡ್ತಾರೆ. ಬಟ್ ಯಾವ ಕೆಟಗರಿಗೆ ಎಷ್ಟು ಸೈಟ್ ಬರುತ್ತೆ ಅಂತ ನನ್ನ ಹತ್ರ ಪರ್ಸೆಂಟೇಜ್ ಇಲ್ಲ, ಅವರು ಮೆನ್ಷನ್ ಮಾಡಿಲ್ಲ. ನೀವೇನಾದರೂ ಕ್ಯೂರಿಯಸ್ ಸಿಗಿದ್ರೆ ಡಿಪಾರ್ಟ್ಮೆಂಟ್ ಜೊತೆ ಮಾತಾಡ್ಬೋದು. ಸೊ EWS ನಿವೇಶನ ಹಂಚಿಕೆ ಆದರೆ 5 ವರ್ಷ. ಓಕೆ, ಇನ್ ಕೇಸ್ ನಿಮಗೆ ಇದು ಔಟ್ರೇಟ್ ಸೇಲ್ ಆಗಿರುತ್ತೆ ಮತ್ತು EWS ಅವ್ರಿಗೆ ಮಿನಿಮಮ್ 5 ವರ್ಷ ಪರಬಾರೆ ಮಾಡದಂತೆ ಓಕೆ, ಇದು ಕಂಡೀಷನಲ್ ಡೀಡ್ ಅಂತೂ ಕೊಟ್ಟಿರ್ತಾರೆ. 5 ವರ್ಷ ನೀವು ಏನು ಮಾಡೋಕ್ಕಾಗಲ್ಲ. ಸೊ EWS ಅಪ್ಲೈ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ನೀವಿರಬೇಕು. ಹಂಚಿಕೆಯಾಗದ ಅರ್ಜಿದಾರರಿಗೆ ಠೇವಣಿಯನ್ನು, ಓಕೆ, ಇನ್ ಕೇಸ್ ಹಂಚಿಕೆ ಆಗಲಿಲ್ಲ ಅಂದರೆ ವಿತೌಟ್ ಬಡ್ಡಿ ರಿಫಂಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಹಂಚಿಕೆ ಆದ ಮೇಲೆ ನೀವೇನಾದರೂ ಕ್ಯಾನ್ಸಲ್ ಮಾಡಿದ್ರೆ ನೀವು ಕಟ್ಟಿರುವಂತಹ ಫಸ್ಟ್ ಏನು ಫೀಸ್ ಕಟ್ಟಿರ್ತೀರಲ್ವ, 25, 50, 75, 1 lakhಲ್ಲಿ 25% ಹಣವನ್ನು ಕಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಆ್ಯಸ್ ಪರ್ ದ ರೂಲ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಗೇನಾದರೂ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಂದರೆ ಈ ಮೊಬೈಲ್ ದೂರವಾಣಿಗಳಿಗೆ ಕಾಲ್ ಮಾಡ್ಬೋದು. ಸ್ಕ್ರೀನ್ಶಾಟ್ ಬೇಕಂದರೆ ತೊಗೊಳ್ಳಿ. ಸೊ ಇದು ಈ ಥರ ಇದೆ. ಸೊ ಇದನ್ನು ಕಂಪ್ಲೀಟಾಗಿ ನಾನು ಓದಿದ್ದೀನಿ. ಸೊ EWS ಅಂದರೆ ಎಕನಾಮಿಕ್ ವೀಕರ್ ಸೆಕ್ಷನ್, LIG ಅಂದರೆ ಲೋವರ್ ಇನ್ಕಮ್, ಮಿಡ್ ಇನ್ಕಮ್, ಹೈ ಇನ್ಕಮ್. ಇನ್ ಕೇಸ್ ನಿಮ್ಮ ಹತ್ರ ಹೈ ಇನ್ಕಮ್ ಇದೆ, ದೇರ್ ಇಸ್ ನೋ ಲಿಮಿಟ್ ಟು ಲೈಕ್ ಈ ಥರ LIG ಅಂದರೆ ಇಷ್ಟು ಅಂತ ಏನಿರಲ್ಲ. ನೀವು ಇವನ್ ವೆಲ್ ಸೆಟಲ್ ತುಂಬ ದುಡ್ಡು ಇರ್ಬೋದು, ನಿಮ್ಗೆ LIG ಸೈಜ್ ಅಷ್ಟೇ ಸಾಕು ಅಂದರೆ LIGಗೆ ಅಪ್ಲೈ ಮಾಡಿ. ಇವೊಂದು ನೀವು ಎಷ್ಟೋ ಕಮ್ಮಿ ದುಡಿತಾ ಇದ್ರೂ ನಿಮಗೆ HIG ಸೈಟ್ ಬೇಕು, ನಿಮ್ಮ ಹತ್ರ ದುಡ್ಡು ಇನ್ ಕೇಸ್ ಅಲಾಟ್ಮೆಂಟ್ ಆದರೆ ಪೇಮೆಂಟ್ ಮಾಡಿ ನಾನು ತೊಗೊಳೋಷ್ಟು ಕೆಪಾಸಿಟಿ ಇದೆ ಅಂದರೆ HIGಗೆ ಅಪ್ಲೈ ಮಾಡಿ. ಯು ಗೋ ಆಸ್ ಪರ್ ಯುವರ್ ಕನ್ವೀನಿಯೆಂಟ್ ಆ್ಯಂಡ್ ರಿಕ್ವೈರ್ಮೆಂಟ್ ಬೇಸ್ಡ್ ಆನ್ ದ ಯುವರ್ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ. EWSಗೆ ಮಾತ್ರ ಇನ್ಕಮ್ ಸರ್ಟಿಫಿಕೇಟ್ ಇರಲೇಬೇಕು. ಓಕೆ,
ಸೊ ನೀವು ಈ ಅಪ್ಲೈ ಮಾಡಬೇಕಂದ್ರೆ ಅಗೇನ್ ಕರ್ನಾಟಕ ಹೌಸಿಂಗ್ ಬೋರ್ಡ್ ವೆಬ್ಸೈಟಲ್ಲೇ ಓಕೆ ಈ ಆನ್ಲೈನ್ ಅಪ್ಲಿಕೇಶನ್ ಕ್ಲಿಕ್ ಮಾಡಿದ್ರೆ ಟೋಟಲ್ಲು 14 ಲೇಔಟ್ಗಳಲ್ಲಿ ಅರ್ಜಿಯಲ್ಲಿ ಕರೆದಿದ್ದಾರೆ. ಬಟ್ ಈ ಕೆಳಗಡೆದು 12 ಲೇಔಟ್ ಇನ್ನೂ ಆಕ್ಟಿವ್ ಆಗಿಲ್ಲ. ಇದು ಆಕ್ಟಿವ್ ಆಗೋದು 24ನೇ ತಾರೀಕು ಶುಕ್ರವಾರದಿಂದ. ಬಟ್ ಆಸ್ ಆಫ್ ನಾವು ಸೂರ್ಯ ಡಿವೈನ್ ಬೆಂಗಳೂರಲ್ಲಿ, ಸೂರ್ಯ ಶೈನ್ ಬೆಂಗಳೂರಲ್ಲಿ ಅಪಾರ್ಟ್ಮೆಂಟ್ ಇದೆ. ಸತ್ತೂರ್ ಫೇಸ್ 3 ಆಲ್ರೆಡಿ ಆಗಿದೆ. ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಒಂದು ಅರ್ಜಿ ಓಪನ್ ಆಗುತ್ತೆ. ಇಫ್ ಯು ಸಿ ದಿಸ್ ಆಲ್ರೆಡಿ 105 ಜನ ಅರ್ಜಿಯನ್ನು ಹಾಕಿಬಿಟ್ಟಿದ್ದಾರೆ. ಓಕೆ, ಇರೋ 100 ಸೈಟಿಗೆ 105 ಜನ ಹಾಕಿದ್ದಾರೆ. ಸೊ ನೀವೇನಾದರೂ ನನಗೆ ಲಾಸ್ಟ್ ಟೈಮ್ ಒಂದು ಹಿರೇಮಲ್ಲಿಗೌಡ ಬಂದಾಗ 4000 ಅರ್ಜಿಗಳಲ್ಲಿ half of the arjies were related to out of the Hubli Dharwad. This is just a suggestion. ತುಂಬಾ ನಂಬರ್ಸ್ ಕಮ್ಮಿ ಇದೆ. ಓಕೆ, ಸೊ ಸ್ವಲ್ಪ ಹುಬ್ಳಿ ಧಾರವಾಡದವರೆಗೂ ಒಂದು ಆಪರ್ಚುನಿಟಿ ಮಾಡಿಕೊಡಿ. ಓಕೆ, ಸೊ ಇನ್ ಕೇಸ್ ನೀವು ಅಪ್ಲೈ ಮಾಡ್ತಿರೋರು ಅಥವಾ ನೀವು ಹೆಲ್ಪ್ ಮಾಡ್ತಾ ಇರೋರು, ಐ ನೋ ದಟ್ ಹುಬ್ಳಿ ಧಾರವಾಡ ತುಂಬ ಬೆಳೀತಾ ಇರೋಂಥ ಏರಿಯಾ. ಹೆಂಗೆ ಬೆಂಗಳೂರವ್ರು ಎಲ್ಲರೂ ಮೈಸೂರಲ್ಲಿ ಇನ್ವೆಸ್ಟ್ ಮಾಡ್ಬೇಕಂತವ್ರು ಸುತ್ತಮುತ್ತ ಹುಬ್ಳಿ ಧಾರವಾಡ ಇರೋರಾಗಲಿ ಬೆಂಗಳೂರವರಾಗಲಿ ಸ್ವಲ್ಪ ಟಚ್ ಇದ್ರೂ ಹುಬ್ಳಿ ಧಾರವಾಡದಲ್ಲಿ ಹಾಕೋಣ ಅಂತ ಇರ್ತಾರೆ. ಸೊ ಇಫ್ ಸಂಬಡಿ ನಿಮಗೆ ಹುಬ್ಳಿ ಧಾರವಾಡದಲ್ಲಿ, ನನ್ನ ಪರ್ಸ್ನಲ್ ರಿಕ್ವೆಸ್ಟ್ ಇದು, ನಿಮ್ಗೆ ಯಾವುದೇ ಟಚ್ ಇಲ್ಲ, ಯು ಆರ್ ನಾಟ್ ಫ್ರಮ್ ಹುಬ್ಳಿ ಧಾರವಾಡ, ನಿಮ್ಮ ವೈಫ್ ಅವ್ರು ಹುಬ್ಳಿ ಧಾರವಾಡ ಅಲ್ಲ, ನಿಮ್ಮದು ಫರ್ದರ್ ರಿಲೇಷನ್ ಇಲ್ಲ, ನಿಮ್ಮ ಬ್ರದರ್ ಯಾರಿಲ್ಲ ಅಂತ ಅಂದರೆ ಪ್ಲೀಸ್ ಹಾಕಕ್ಕೆ ಹೋಗ್ಬಿಡಿ. ಯಾಕೆಂದರೆ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಸುಮ್ಮನೆ ಹಾಕ್ತೀನಿ ಹಂಗೆಲ್ಲ ಮಾಡೋಕೆ ಹೋಗ್ಬಿಡಿ. ಯಾಕಂದರೆ ಲಾಸ್ಟ್ ಟೈಮು ಹಿರೇಮಲ್ಲಿಗೌಡ ಅಲಾಟ್ಮೆಂಟ್ ಆದಾಗ ಎಷ್ಟೋ ಜನ ನನಗೆ ಫೋನ್ ಮಾಡಿ ಅಲಾಟ್ಮೆಂಟ್ ಆದರೂ ಹೇಳಿದ್ದಾರೆ, ಸರ್ ನಮ್ಮದು ಕೋಲಾರ, ಮೈಸೂರು, ಅವ್ರಿಗೆ ಹುಬ್ಳಿ ಧಾರವಾಡಕ್ಕೂ ಸಂಬಂಧನೇ ಇಲ್ಲ. ಬಟ್ ಎಸ್, ನನ್ನ ಫ್ರೆಂಡ್ ಇದ್ದಾನೆ, ಅವನಂದ ಇವನಂದ ಅವರಿಂದ ನೋಡಿದ್ವಿ, ಹಾಕಿದ್ವಿ, ಬಂತು, ಇಟ್ಸ್ ಓಕೆ, ಐ ಅಕ್ಸೆಪ್ಟೆಡ್. ಬಟ್ ಈ ಸಲ ತುಂಬ ಕಮ್ಮಿ ಸೈಟ್ ಇದೆ. ಸ್ಪೆಷಲಿ ಹುಬ್ಳಿ ಧಾರವಾಡದೊಳಗೆ ಸಿಕ್ಕರೆ ತುಂಬ ಒಳ್ಳೆಯದು. ಹಾಗಂತ ನೀವು ಸ್ಟಾಪ್ ಮಾಡಿ ಅಂತ ಹೇಳ್ತಿಲ್ಲ, ಅದೊಂದು ಪಾಯಿಂಟ್ ಇಟ್ಕೊಂಡು ನೋವೇ ರಿಲೇಟೆಡ್ ಅಂತ ಅಂತಿದ್ರೆ ಸುಮ್ಮನೆ ಟ್ರೈ ಏನು ಮಾಡೋಕ್ಕೆ ಹೋಗ್ಬಿಡಿ. ತುಂಬ ಅಪ್ಲಿಕೇಶನ್ದವ್ರು ಹುಬ್ಳಿ ಧಾರವಾಡಕ್ಕೆ ಬರುತ್ತೆ, ಪಾಪ ಅವ್ರಿಗಾದ್ರೂ ಸಿಗಲಿ ಅಂತ ನನ್ನ ಅನಿಸಿಕೆ ಅಷ್ಟೇ. ಸೊ ಈ ಅರ್ಜಿ ಹಾಕಬೇಕಾದ್ರೆ ಓಕೆ 3 ಸೆಕ್ಷನ್ ಇದೆ. ಒಂದು ಅಪ್ಲಿಕೇಶನ್ ಡೀಟೇಲ್ಸು, 2ನೇದು ಬ್ಯಾಂಕ್ ಡೀಟೇಲ್ಸು, 3ನೇದು ಡಾಕ್ಯುಮೆಂಟೇಷನ್, 4ನೇದು ಫೀಸ್ ನಮಗೂ ತೋರಿಸುತ್ತೆ. ಸೊ ನಾವೇನಾದರೂ ಕೆಟಗರಿ ಸೆಲೆಕ್ಟ್ ಮಾಡಬೇಕಂದ್ರೆ EWS, LIG, MIG, HIG. ಐ ವಿಲ್ ಸೆಲೆಕ್ಟ್ HIG ನಾವು. ಓಕೆ, ಸೊ HIG ಸೆಲೆಕ್ಟ್ ಮಾಡಿದ್ಮೇಲೆ ಅಪ್ಲಿಕೇಶನ್ ಹೆಸರು ಸೆಲ್ಫ್ ಎಕ್ಸ್ಪ್ಲನೇಟ್ರಿ, ಅದ್ರ ಬಗ್ಗೆ ಏನು ಮಾತಾಡೋದಿಲ್ಲ. ವೈಫ್, ಹಸ್ಬೆಂಡ್ ಸಿಂಪಲ್, ಪ್ಯಾನ್ ಸಿಂಪಲ್, ಆಧಾರ್ ಇಸ್ ಸಿಂಪಲ್, ಡೇಟ್ ಆಫ್ ಬರ್ತ್ ಇಸ್ ಸಿಂಪಲ್, ಜೆಂಡರ್ ನಿಮ್ಗೆ ಯಾವ್ದು ಅನಿಸುತ್ತೆ ಅದನ್ನು ಹಾಕಿ, ನಿಮ್ದು ಇನ್ಕಮ್ ಎಷ್ಟಿದೆ ಅಷ್ಟು ಹಾಕಿ. ನೀವೇನಾದರೂ EWS ಅಪ್ಲೈ ಮಾಡ್ತಿದ್ರೆ ನೀವೇನು ಇನ್ಕಮ್ ಸರ್ಟಿಫಿಕೇಟ್ ಇಲ್ಲ ಅದನ್ನೇ ಹಾಕಿ. ರಿಲಿಜನ್ ಸೆಲೆಕ್ಟ್ ಮಾಡಿ, ಪ್ರವರ್ಗ SC ST. ಫಾರ್ ಎಕ್ಸಾಂಪಲ್ಲು SC ಅವ್ರಿಗೆ SC, ST ಅವ್ರಿಗೆ ST. ನೀವು ಸೀನಿಯರ್ ಸಿಟಿಸನ್ ಆಗಿದ್ದರೆ ಸೀನಿಯರ್ ಸಿಟಿಸನ್ ಕಾರ್ಡ್ ಇಟ್ಕೊಂಡು ಅದರಲ್ಲಿ ಹಾಕ್ಬೋದು. ನೀವು ಸ್ಟೇಟ್ ಗೌರ್ಮೆಂಟ್ ಇದ್ದರೆ ID ಕಾರ್ಡ್ ಹಾಕಿ ಅದನ್ನು ಹಾಕ್ಬೋದು. ಸೆಂಟ್ರಲ್ ಗೌರ್ಮೆಂಟ್ ಇದ್ದರೆ ಅದನ್ನು ಹಾಕ್ಬೋದು. ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇದ್ದರೆ ಗೌರ್ಮೆಂಟಿಂದ ಆಥರೈಸ್ಡ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಏನು ID ಕಾರ್ಡ್ ಇದೆಯಲ್ಲ ಅದನ್ನು ಯೂಸ್ ಮಾಡ್ಬೋದು. ಡಿಫೆನ್ಸ್ ಅಥವಾ ಆರ್ಮಿಯಲ್ಲಿದ್ದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ಇದು ಯಾವುದಕ್ಕೂ ಸಂಬಂಧಪಟ್ಟಿಲ್ಲ ಅಂದರೆ ಅದರ್ಸ್ ಅಂತ ಹಾಕಿ. ಓಕೆ, ಸೊ ನೀವು ನಾನು ಅದರ್ಸ್ ಅಂತ ತೋರಿಸ್ತೀನಿ ಈಗ. ನಂಬರ್ ಆಫ್ ಇಯರ್ ಬೈ ಬರ್ತ್ 10 ಇಯರ್, 20 ಇಯರ್, 30 ಇಯರ್ ಹಾಕಿ. ನಾಮಿನಿ ಡೀಟೇಲ್ಸ್ನ ನೀಟಾಗಿ ಸೆಲೆಕ್ಟ್ ಮಾಡಿ, ನಿಮ್ಮದು ರಿಲೇಷನ್ ಸೆಲೆಕ್ಟ್ ಮಾಡಿ. ನಿಮ್ಮೂರು ಅಡ್ರೆಸ್ಸು, ನಿಮ್ಗೆ ಎಲ್ಲಿ ಲೆಟರ್ ಬರಬೇಕು, ಎಲ್ಲಿಗೆ ಏನು ಅದನ್ನು ನೀಟಾಗಿ, ಬೆಂಗಳೂರು ಇದ್ದರೆ ಬೆಂಗಳೂರು ಅಡ್ರೆಸ್ ಹಾಕಿ, ಧಾರವಾಡದವ್ರು ಹಾಕಿ, ನೀಟಾಗಿ ಆಧಾರಲ್ಲಿ ಏನಿದೆ ಹಾಕಿ. ಮೊಬೈಲ್ ನಂಬರು, ಇಮೇಲ್ ID ನೀಟಾಗಿ ನಿಧಾನಕ್ಕೆ 2 ಸಲ ಚೆಕ್ ಮಾಡಿ ಹಾಕಿ. ತುಂಬ ಜನ ಇಲ್ಲೇ ಮಿಸ್ಟೇಕ್ ಮಾಡೋದು. ಸೊ 2ನೇದು ಬಂದುಬಿಟ್ಟು ನಿಮ್ಮ ಬ್ಯಾಂಕು, ನಿಮ್ಮದೇ ಬ್ಯಾಂಕ್ ಹಾಕಿ. ಯಾರು ಅರ್ಜಿ ಹಾಕ್ತಾ ಇದ್ದಾರಲ್ಲ ಅವ್ರ ಬ್ಯಾಂಕ್ ಡೀಟೇಲ್ಸ್ ಹಾಕಿ. ಶಾಖೆ, ಇನ್ ಕೇಸ್ ಅರ್ಜಿ ಹಾಕೋರದು ಬ್ಯಾಂಕ್ ಡೀಟೇಲ್ಸ್ ಇಲ್ಲ ಅಂದರೆ ಅವ್ರಿಗೆ ಸಂಬಂಧಪಟ್ಟ ಫ್ಯಾಮಿಲಿ ಮೆಂಬರ್ ಡೀಟೇಲ್ಸ್ ಹಾಕಿ. ಶಾಖೆ, IFSC ಕೋಡು, ಬ್ಯಾಂಕ್ ಡೀಟೇಲ್ಸ್. ಇದು ಯಾಕೆ ಅಂದರೆ ಇನ್ ಕೇಸ್ ನಿಮ್ಗೆ ಅಲಾಟ್ ಆಗಲಿಲ್ಲ ಅಂದರೆ ಈ ಅಕೌಂಟಿಗೆ ನಿಮಗೆ ರೀಫಂಡ್ ಬರುತ್ತೆ. ಓಕೆ, ಥರ್ಡ್ ಒನ್ ಬಂದುಬಿಟ್ಟು ಒಂದು ಭಾವಚಿತ್ರ. ಓಕೆ, ಡೆಸ್ಕ್ಟಾಪಲ್ಲಿ ನೀವು ಅರ್ಜಿ ಹಾಕಬೇಕಾದ್ರೆ ಮೊಬೈಲೆಲ್ಲಾರು ಹಾಕಿ, ಲ್ಯಾಪ್ಟಾಪಲ್ಲಾದ್ರೂ ಹಾಕಿ ಒಂದು ಫೋಟೋ ಸೇವ್ ಮಾಡಿ ಇಟ್ಕೊಳ್ಳಿ. ನೀವು ಇದನ್ನು ಫೋಟೋ ಲೋಡ್ ಮಾಡಿ. ಸೊ ಈ ಕಡೆ ಬಲಗಡೆ ಬಂದುಬಿಟ್ಟು ಅಫಿಡೇಟ್. ನಾನು ಅಫಿಡೇಟ್ ಆಲ್ರೆಡಿ ಡೌನ್ಲೋಡ್ ಮಾಡಿ ಇಟ್ಟಿದ್ದೀನಿ, ಯಾವ ಥರ ಅಂತ ನಿಮಗೆ ತೋರಿಸ್ತೀನಿ. ಬಟ್ ಇಲ್ಲಿ ಬಲಗಡೆ ಬಂದುಬಿಟ್ಟು ನೀವು ಅಫಿಡೇಟ್ ಹಾಕಬೇಕು. ಓಕೆ, ಸೊ ಅದರ ಜೊತೆಗೆ ನೀವು ಇಲ್ಲೇನಾದರೂ ಕೆಟಗರಿ ಅದರ್ಸ್ ಇದ್ದಾಗ ಫೋಟೋ ಮತ್ತು ಅಫಿಡೇಟ್ ಮಾತ್ರ ಬರುತ್ತೆ. ಇನ್ ಕೇಸ್ ನೀವೇನಾದರೂ SC ಕೆಟಗರಿಗೆ ಸಂಬಂಧಪಟ್ಟವರಾಗಿದ್ದರೆ SC ಸೆಲೆಕ್ಟ್ ಮಾಡಿದ್ರೆ ಕೆಳಗಡೆ ಬನ್ನಿ. ಸೊ ಇಲ್ಲಿ ನೋಡಿ, ಫೋಟೋ, ಅಫಿಡೇಟ್ ಆ್ಯಂಡ್ SC ಸರ್ಟಿಫಿಕೇಟ್. SC ಸೆಲೆಕ್ಟ್ ಮಾಡಿದ್ರೆ SC ಸರ್ಟಿಫಿಕೇಟು, ಸೆಂಟ್ರಲ್ ಗೌರ್ಮೆಂಟ್ ಆದರೆ ಸೆಂಟ್ರಲ್ ಗೌರ್ಮೆಂಟ್ ಸರ್ಟಿಫಿಕೇಟು, ಸ್ಟೇಟ್ ಗೌರ್ಮೆಂಟ್ ಆದರೆ ಸ್ಟೇಟ್ ಗೌರ್ಮೆಂಟು, ಆರ್ಮಿ ಇರೋ ಆದರೆ ಆರ್ಮಿ, ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟನ್ನು ನೀವು ಇಲ್ಲಿ ಲೋಡ್ ಮಾಡಬೇಕು. ಸೊ ನಾನು HIG ಸೆಲೆಕ್ಟ್ ಮಾಡಿರೋದ್ರಿಂದ 1,500,000 ಫೀಸ್ ಇರುತ್ತೆ, 1,00,000 ಅಮೌಂಟ್ ಇರುತ್ತೆ. ಸೊ ಎಲ್ಲ ಡೀಟೇಲ್ಸ್ ಫಿಲ್ ಮಾಡಿದ್ಮೇಲೆ 2 ಸಲ ಚೆಕ್ ಮಾಡಿದ್ಮೇಲೆ ರಿಜಿಸ್ಟ್ರನ್ನು ಕ್ಲಿಕ್ ಮಾಡಿ. ಸೊ ರಿಜಿಸ್ಟರ್ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿಗೆ ಮುಗಿಯೋದಿಲ್ಲ. ಓಕೆ,
ಸೊ ಹೆಂಗೆ ಅಂದರೆ ನೀವು ಝೊಮ್ಯಾಟೋಲಿ ಬಿರಿಯಾನಿ ಕಾರ್ಟಿಗೆ ಇಟ್ಟರೆ ಬಿರಿಯಾನಿ ಮನೆಗೆ ಬರೋದಿಲ್ಲ, ಕಾರ್ಟಿಂದ ನೀವು ಪೇಮೆಂಟ್ಗೆ ಹೋಗಿ ಪೇಮೆಂಟ್ ಮಾಡಿದ್ರೆ ಮಾತ್ರ ಬರೋದು. ಸೊ ಹಾಗಾಗಿ ರಿಜಿಸ್ಟರ್ ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಸ್ಟೆಪ್ಪೇ ಪೇಮೆಂಟ್ ಮೋಡಿಗೆ ಹೋಗುತ್ತೆ. ಓಕೆ, ಸೊ ಅಲ್ಲಿ ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು, ನೆಟ್ ಬ್ಯಾಂಕಿಂಗು, ಅಲ್ಲಿ ಏನೇನು ಫೆಸಿಲಿಟಿ ಇದೆಯಲ್ಲ ಅದನ್ನ ಯಾವುದಾದ್ರೂ ಒಂದು ಯೂಸ್ ಮಾಡಿಕೊಂಡು ಪೇಮೆಂಟ್ ಮಾಡಿ, ಸಕ್ಸಸ್ಫುಲ್ ಪೇಮೆಂಟ್ ಮಾಡಿ. ಒಂದ್ಸಲ ಸಕ್ಸಸ್ಫುಲ್ ಪೇಮೆಂಟ್ ಮಾಡಿದ ತಕ್ಷಣ ನಿಮ್ಗೊಂದು ಸ್ಕ್ರೀನ್ಶಾಟ್ ಬರುತ್ತೆ ವಿತ್ ಅಪ್ಲಿಕೇಶನ್ ನಂಬರ್, ವಿತ್ ನಿಮ್ಮ ನೇಮು. ಸೊ ಅದನ್ನು ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಅಥವಾ ಸೇವ್ ಮಾಡ್ಕೊಂಡು ಇಟ್ಕೊಳ್ಳಿ. ಸೊ ಇದು ಅಪ್ಲಿಕೇಶನ್ ಹಾಕೋ ರೀತಿ. ಓಕೆ, ನೀವೇನಾದರೂ ಅಪ್ಲಿಕೇಶನ್ ಹಾಕಬೇಕು, ಓಕೆ, ನಾನು ಅಪ್ಲಿಕೇಶನ್ ಹಾಕಲಿಕ್ಕೆ ಹೆಲ್ಪ್ ಬೇಕು, ಅಫಿಡೇಟ್ ಮಾಡಲಿಕ್ಕೆ ಹೆಲ್ಪ್ ಬೇಕು, ಈ ಕಂಪ್ಲೀಟ್ ಪ್ರಾಜೆಕ್ಟ್ ಹೆಂಗಿರುತ್ತೆ ಅಲ್ಲ ನಮ್ಮದೊಂದು ಗ್ರೂಪ್ ಸಹ ಇದೆ, ಇದಕ್ಕೆ ಸಂಬಂಧಪಟ್ಟೊಂದು ಗ್ರೂಪ್ಸ್ ಕೂಡ ಮಾಡ್ತೀನಿ. ನೀವು ಆ ಗ್ರೂಪಲ್ಲಿ ಇರಬೇಕು, ನಿಮಗೆ ಪೂರ್ತಿ ಹೆಲ್ಪ್ ಬೇಕು. ನಾಳೆ ಇನ್ ಕೇಸ್ ಪ್ರಾಪರ್ಟಿ ಸಿಕ್ಕರೂ ರಿಜಿಸ್ಟ್ರೇಷನ್ ಆಗೋವರೆಗೂ ಹೆಲ್ಪ್ ಬೇಕು, ಲೋನ್ ಬಗ್ಗೆ ಹೆಲ್ಪ್ ಬೇಕು, ಏನೇ ಹೆಲ್ಪ್ ಬೇಕಂದ್ರೂ ನನಗೆ ಕಾಲ್ ಮಾಡಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಓಕೆ, ಸೊ ಅರ್ಜಿ ಹಾಕಬೇಕಂದ್ರೂ ಐ ಹ್ಯಾವ್ ಅ ಸ್ಮಾಲ್ ಫೀಸ್ ಅರ್ಜಿ ಎಲ್ಲ ಹಾಕಲಿಕ್ಕೆ, ಗ್ರೂಪಿಗೆಲ್ಲ ಬರಲಿಕ್ಕೆ. ನಾನು ಅದನ್ನು ಬೇಸ್ಡ್ ಆನ್ ಯುವರ್ ರಿಕ್ವೈರ್ಮೆಂಟು ನಾನು ನಮಗೆ ಅದನ್ನು ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ. ನಾನು ವಾಟ್ಸಪ್ ಮಾಡಿ ಅದ್ರ ಬಗ್ಗೆ ಮಾತಾಡೋಣ, ಏನು ತೊಂದರೆ ಇಲ್ಲ. ಸೊ ಅಫಿಡೇಟ್ ಈಗ ಹೇಳ್ತೀನಿ ನೋಡಿ. ಸಿಂಪಲ್ ಅಫಿಡೇಟನ್ನು ಮಾಡಬೇಕಂದ್ರೆ ನೀವು ನೋಟ್ರಿ ಮಾಡಿಸ್ಬೇಕು. ಸ್ಟಾಂಪ್ ಪೇಪರನ್ನು ಒಂದು 50 ರೂಪಾಯಿ ಇದಾದ್ರೆ 50 ರೂಪಾಯಿ, 100 ರೂಪಾಯಿ ಇದಾದ್ರೆ 100 ರೂಪಾಯಿ ತೊಗೊಂಡ್ಬಿಟ್ಟು ಇದೇನು ಕಂಟೆಂಟ್ ಇದೆಯಲ್ಲ ಅದನ್ನು ಕಂಟೆಂಟನ್ನು ಇದೇ ಥರ ಫಿಕ್ಸ್ ಮಾಡಿ, ನಿಮ್ಮ ಹೆಸರು, ಸನ್ ಆಫ್, ಗಿವನ್ ಬಿಲೋ, ಪಿನ್ ಕೋಡ್ ಎಲ್ಲ ಅಡ್ರೆಸ್ ಹಾಕಿ, ಐ ಹ್ಯಾವ್ ಅಪ್ಲೈಡ್ ಫಾರ್ ಕೆಟಗರಿ ಯಾವ್ದು ಅಪ್ಲೈ ಮಾಡಿದಾರೆ ಕೆಟಗರಿ ಹಾಕಿ, ಪ್ರಾಜೆಕ್ಟ್ ಆಫ್ ಫೇಸ್ 3 ಸತ್ತೂರ್ ಧಾರವಾಡ ಡಿಸ್ಟಿಕ್ ಅಂತ ಹಾಕಿ, ನೋಟಿಫಿಕೇಶನ್ ನಂಬರ್ ಏನಿದೆಯಲ್ಲ ಅದನ್ನು ನೀವು ಇಲ್ಲಿಗೆ ಬನ್ನಿ, ಇಲ್ಲಿಗೆ. ಸೊ ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಸಂಖ್ಯೆ ಕರ್ನಾಟಕ ರೋ ಮಂಡಳಿ ಕಾ ಹಂಚಿಕೆ ಸತ್ತೂರು / ಹುಬ್ಳಿ 2425. ಇದನ್ನು ನೀವು ಅಡ್ವರ್ಟೈಸ್ಮೆಂಟ್ ನಂಬರ್ ಇದನ್ನು ನೀವು ಇಲ್ಲಿ ನೋಟ್ರಿಯಲ್ಲಿ ಇದರಲ್ಲಿ ಫಿಲ್ ಮಾಡಬೇಕು. ಸೊ ಅದಾದಮೇಲೆ 2ನೇ ಪಾಯಿಂಟ್ ಅಫರ್ಮ್ ದಟ್ ಫ್ಯಾಮಿಲಿ ಆರ್ ರೆಸಿಡಿಂಗ್ ಇನ್ ರೆಂಟಲ್, ನಾವು ರೆಂಟ್ ಹಾಕಿ ವಿತೌಟ್ ರೆಂಟ್ ಇದ್ದಾರೆ ವಿತೌಟ್ ರೆಂಟ್ ಅಂತ ಹಾಕಿ, ನಮ್ಮ ಫ್ಯಾಮಿಲಿಯವ್ರಿಗೆ ಯಾರಿಗೂ ಏನು ಅಲಾಟ್ಮೆಂಟ್ ಆಗಿಲ್ಲ ಅಂತ ಹಾಕಿಬಿಟ್ಟು ಸಿಗ್ನೇಚರ್ ಅಪ್ಲಿಕೆಂಟು ಡೇಟ್ ಎಲ್ಲ ಹಾಕಿ ಒಂದು ಲಾಯರ್ದು ನೋಟ್ರಿ ಮಾಡಿಸಿ ಇಟ್ಕೊಳ್ಳಿ. ಓಕೆ, ಸ್ಟಾಂಪ್ ಪೇಪರ್ ಮೇಲೆ ಇದನ್ನು ಕಂಟೆಂಟನ್ನು ಬರ್ಸ್ಬಿಟ್ಟು ಮಾಡಿ. ಫ್ರಂಟ್ ಪೇಜಲ್ಲಿ ಬೇಕಂದರೆ ಫ್ರಂಟ್ ಪೇಜಲ್ಲಿ ಮಾಡಿ, ಬ್ಯಾಕ್ ಪೇಜಲ್ಲಿ ಬೇಕಂದರೆ ಬ್ಯಾಕ್ ಪೇಜಲ್ಲಿ ಮಾಡಿ, ಲಾಯರ್ ನೋಟಿಫೈ ಮಾಡಿ ಇದನ್ನು ಲೋಡ್ ಮಾಡಿ. ಸೊ ಅದಾದಮೇಲೆ ನಾನು ನಿಮಗೆ ಅರ್ಜಿ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ದೀನಿ, ಅರ್ಜಿ ಎಲ್ಲಿ ಹಾಕಬೇಕು ಅಂತ ಹೇಳಿದ್ದೀನಿ, ಅದರದ್ದು ಡೀಟೇಲ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದೆಲ್ಲ ಬೇಸಿಕ್ ಡೀಟೇಲ್ಸ್ ಆಯಿತು. ಓಕೆ, ಸೊ ನೆಕ್ಸ್ಟ್ ಈಸ್ ಲೊಕೇಶನ್. ಓಕೆ, ಸೊ ತುಂಬ ಜನ ಹುಬ್ಳಿ ಧಾರವಾಡದವ್ರಿಗೂ ಇದು ಗೊತ್ತಿರಲ್ಲ. ಐ ಆಮ್ ವೆರಿ ಶೋರ್ ಅಬೌಟ್ ಇಟ್. ಐ ಆಮ್ ಪರ್ಸ್ನಲಿ, ಈ ಒಂದು ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ರು, ಐ ಆಮ್ ಪರ್ಸ್ನಲಿ ಬಿಲಾಂಗ್ಸ್ ಟು ಈ ಊರಿನವನೇ, ನಾನು ಇಲ್ಲೆಲ್ಲ ಹುಟ್ಟಿ ಬೆಳೆದಿರೋದು ನಾನು. ಸೊ ಹಾಗಾಗಿ ಐ ಕ್ಯಾನ್ ಶೋರ್ಲಿ ಹೇಳಬಲ್ಲೆ. ನಿಮಗೆ ಹುಬ್ಳಿ ಧಾರವಾಡದ್ದು ಸ್ವಲ್ಪ ಜಿಯೋಗ್ರಫಿಕಲ್ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ಇದೇನಿದೆಯಲ್ಲ ಹುಬ್ಳಿ ಮತ್ತು ಧಾರವಾಡ ಮಧ್ಯದಲ್ಲಿ ಇರೋದೇ 20 ಕಿಲೋಮೀಟರ್ಸು. ಈ ಕಡೆಯಿಂದ ಬೆಂಗಳೂರಿಂದ ಬಂದರೆ, ಓಕೆ, ಇದು ಬೈಪಾಸು, ನಾನೇನು ಮಾರ್ಕ್ ಮಾಡ್ತಾ ಇದ್ದೀನಲ್ಲ ಈ ಬೈಪಾಸ್, ಇಲ್ಲಿಂದ ಹೋಗಿ ಇಲ್ಲಿಂದ ಬೆಳಗಾವಿ ಪುಣೆ ಹೋಗುತ್ತೆ. ಓಕೆ, ಸೊ ಇದೇ ಹುಬ್ಳಿಯಿಂದ ಇಲ್ಲಿ ಒಳಗಡೆ ಹುಬ್ಳಿ ಸಿಟಿಗೆ ಹೋಗ್ತೀವಿ. ಇಲ್ಲಿಂದ ಒಳಗಡೆ ಮೂವ್ಮೆಂಟ್ 20 ಕಿಲೋಮೀಟರ್ ಅಂದರೆ ಧಾರವಾಡ ಸಿಟಿ ಬರುತ್ತೆ. ಇಟ್ಸ್ ಕಾಲ್ಡ್ ಟ್ವಿನ್ ಸಿಟಿ. ಓಕೆ, ಸೊ ಈಗ ನಾನು ಹೇಳ್ತಾ ಇರೋ ಲೊಕೇಶನ್ನು ಜಸ್ಟ್ ಆಪೋಸಿಟ್ ಟು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಟೆಕ್ನಾಲಜಿ, IIT, ನಾಟ್ IIT, ಇಟ್ಸ್ IIIT. ಸೊ IIT ಬರೋದು ಇಲ್ಲಿ, IIT ಇಲ್ಲಿ ಬರೋದು IIIT. ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಾದ್ರೆ 15 ಕಿಲೋಮೀಟರ್ ಇದೆ. ಓಕೆ, ಸೊ ಈ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಟೆಕ್ನಾಲಜಿ ಒಂದು 4-5 ವರ್ಷ ಆಯಿತು ಸ್ಟಾರ್ಟ್ ಆಗಿ. ಎಕ್ಸಾಕ್ಟ್ಲಿ ಹುಬ್ಳಿಯಿಂದ ನೀವು ಈ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಗೆ ಬರಬೇಕಂದ್ರೆ 10 to 12 ಕಿಲೋಮೀಟರ್ಸ್ ಆಗುತ್ತೆ. ಈ IITಯಿಂದ ನೀವು ಹುಬ್ಳಿಗೆ ಏನಾದರೂ ಹೋಗ್ಬೇಕಂದ್ರೆ 12 to 15 ಕಿಲೋಮೀಟರ್ಸ್ ಇನ್ ಬಿಟ್ವೀನ್, ಎಕ್ಸಾಕ್ಟ್ಲಿ ಮಧ್ಯದಲ್ಲಿ ಬರುತ್ತೆ. ನಾನು ನಿಮ್ಗೆ ಅದನ್ನೇ ತೋರಿಸ್ತಾ ಇರೋದಿಲ್ಲ, ನಾನು ನಿಮಗೆ ಝೂಮ್ ಮಾಡ್ತಾ ಹೋಗ್ತೀನಿ. ಓಕೆ, so this is an Indian Institute of Information and Technology. Okay, so Sattur is little bigger one in terms of landscape ಅಲ್ಲಿ. ಓಕೆ, ಇಲ್ಲಿ ನೋಡಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನೀವು ಇದನ್ನು ಗಮನಿಸ್ತಾ ಇದ್ದರೆ, ಇದು ಒಳಗಡೆ ಸಿಟಿ ಒಳಗಡೆ ರೋಡು, ನಾನು ಎಕ್ಸ್ಪ್ಲೈನ್ ಮಾಡ್ದಂಗೆ ಇದು ಬೈಪಾಸ್. ಓಕೆ, ಸೊ ನೀವು ಇಲ್ಲಿಂದ ಈ ರೋಡಿಗೆ ಟಚ್ ಆಗಬೇಕು ಅಂದರೆ 6 to 7 ಕಿಲೋಮೀಟರ್ ಇದೆ. ಓಕೆ, ಸೊ ಇಲ್ಲಿ ಒಂದು ನಗರಾಭಿವೃದ್ಧಿ ಲೇಔಟ್ ಇದೆ, ಇಲ್ಲಿ ಒಂದು ಕೂಡ ನಗರಾಭಿವೃದ್ಧಿ ಲೇಔಟ್ ಇದೆ, ಇಲ್ಲಿ ಒಂದು ನಗರಾಭಿವೃದ್ಧಿ ಲೇಔಟ್ ಇದೆ. ಓಕೆ, ಸೊ ಫೇಸ್ 1 KHV ಇಲ್ಲಿ ಬರುತ್ತೆ, ಝೂಮ್ ಮಾಡಿ ತೋರಿಸ್ತೀನಿ. ಫೇಸ್ 2 ಇಲ್ಲಿ ಬರುತ್ತೆ. ನಾನೇನು ರೆಡ್ ಕಲರ್ಗೆ ಮಾಡ್ತೀನಲ್ಲ ಅದು ಫೇಸ್ 3. ನಾನು ನಿಮಗೆ
ತೋರಿಸ್ಕೊಡ್ತೀನಿ. ಇದು ಫೇಸ್ 3. ಓಕೆ, ಸೊ ನಾವು ಇದೇ ಥರ ಝೂಮ್ ಮಾಡ್ತಾ ಹೋದರೆ ಇದು ಕೂಡ ನಗರಾಭಿವೃದ್ಧಿ ಲೇಔಟು, ಇದು ನಗರಾಭಿವೃದ್ಧಿ, ಇದು ಫೇಸ್ 1 KHP ನೋಡಿ, ಸತ್ತೂರು KHP ಕಾಲೋನಿ ರೋಡ್ ಅಂತಲೇ ಇದೆ, ಇದು ಫೇಸ್ 1 ಅಂತ ಹೇಳ್ತಾರೆ. ಇಲ್ಲಿಂದ ಇನ್ನೊಂದು ಚೂರು ಮುಂದೆ ಬಂದರೆ ಇದು ಫೇಸ್ 2. ನೀವೇನಿದು ಕಾಣ್ತಾ ಇದೆಯಲ್ಲ ಎಕ್ಸಾಕ್ಟ್ಲಿ ಏನು ಫುಲ್ಲು ನನ್ನ ಸ್ಕ್ರೀನಲ್ಲಿ ಏನು ಕಾಣ್ತಾ ಇದೆ ಇದು ಫೇಸ್ 2. ಮೊನ್ನೆ ಎಲ್ಲ ಲಾಟ್ರಿ ಎಲ್ಲ ಆಗಿದೆ, ನಾನು ತುಂಬ ವಿಡಿಯೋ ಮಾಡಿದ್ದೀನಿ. ಇದ್ರ ಲೆಫ್ಟ್ ಇದು IIT ಆಪೋಸಿಟೇ ಇದೆ. ಓಕೆ, ಸಾರಿ IIT. ಓಕೆ, ಸೊ ಫೇಸ್ 3 ಬಂದ್ಬಿಟ್ಟು ಈ ಫೇಸ್ 2 ಪ್ಯಾರಲಲ್ಲಿ ಎಕ್ಸಾಕ್ಟ್ಲಿ ಬ್ಯಾಕ್ ಸೈಡ್ ಬರುತ್ತೆ. ನೀವೇನಿಲ್ಲಿ ಕೆಲಸ ಇದು ವರ್ಕಿಂಗ್ ನೋಡ್ತಾ ಇದ್ದೀರಲ್ವಾ, ದಿಸ್ ಇಸ್ ಅ ಫೇಸ್ 3. ಓಕೆ, ಸೊ ನಾನು ಇದೆಲ್ಲ ಫೇಸ್ 3. ಗೂಗಲಲ್ಲಿ ಏನು ಕ್ಯಾಪ್ಚರ್ ಆಗಿರೋದು ವರ್ಕಿಂಗ್ ಇದೆಯಲ್ಲ ಇದೆಲ್ಲ ಫೇಸ್ 3. ಓಕೆ, ಸೊ ನಿಮ್ಗೆ ಏನೇ ಹಂಚಿಕೆ ಆದ್ರೂ ಈ ಭಾಗದಲ್ಲೇ ನಿಮಗೆ ಹಂಚಿಕೆ ಸಿಗೋದು. ನೀವೇನಾದರೂ ಯಾರಾದರೂ ಹೋಗಿ ನೋಡ್ಕೊಂಬರ್ತೀವಿ ಹಾಗೆ ಹೀಗೆ ಅಂತಂದರೆ ನಾನು ನಿಮಗೆ ಇಲ್ಲಿದೊಂದು ಚೆಕ್ಕಿನ್ ಹಾಕಿರ್ತೀನಿ. ಯಾವ್ದು ಹಾಕಿರ್ತೀನಿ ಅಂದರೆ ಈ ಎಕ್ಸಾಕ್ಟ್ಲಿ ಈ ಡೆಡ್ ಎಂಡ್ ಇದೆಯಲ್ಲ ಇದು ಡಿಸ್ಕ್ರಿಪ್ಷನ್, ಈ ಲೊಕೇಶನ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಆ ಲಿಂಕನ್ನು ಯೂಸ್ ಮಾಡಿ ಬೇಕಂದ್ರೆ ಅಲ್ಲಿಗೆ ಹೋಗಿ ಏನೇನು ಪ್ರೋಗ್ರೆಸ್ ಆಗಿದೆ ಎಲ್ಲ ನೋಡಿ. ಓಕೆ, ಇಲ್ಲಿ ನೋಡಿ ವಾಟರ್ ಟ್ಯಾಂಕ್ ರೆಡಿ ಇದೆ. ನಾನು ಮೊನ್ನೆ ಕೂಡ ಒಂದು ನನ್ನ ಯೂಟ್ಯೂಬ್ ಚಾನಲಲ್ಲಿ ಶಾರ್ಟ್ಸಲ್ಲಿ ಒಂದು ಇದನ್ನು ಹಾಕಿದ್ದೆ, ಏನು ಹೇಳಿ, ಗೆಸ್ ದ ಲೊಕೇಶನ್ ಅಂತ ಹೇಳಿ. ಸೊ ಅದರಲ್ಲಿ ಅದೇನೆ ಇಲ್ಲಿದೆ ನೋಡಿ. ಇದು ಏನು ತೋರಿಸ್ತಾ ಇದ್ದೀನಲ್ಲ ಇದು ನಾನೇ ಅವತ್ತು ಹಾಕಿದ್ದು. ಇಲ್ಲಿ ಇದು ಈ ರೆಡಿಮೇಡ್ ಇರೋದು 2, ಅದ್ರ ಬ್ಯಾಕ್ ಸೈಡ್ ಬರೋದು 3 ಅದು. ಸೊ ಇದೇ ಲೊಕೇಶನ್ ಬಗ್ಗೆನೇ ನಾನು ಅವತ್ತು ಕೂಡ ನಿಮಗೆ ಒಂದು ಸ್ವಲ್ಪ ಹೈಲೈಟ್ಸ್ ಹಾಕಿದ್ದೆ. ಸೊ ಈ ಥರ ಇದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ 100 ಸೈಟ್ ಇದೆ. ಐ ಡೋಂಟ್ ನೋ, ಲೇಔಟ್ ಲುಕ್ಸ್ ಟು ಬಿ ಲಿಟ್ಲ್ ಬಿಗ್ಗರ್. ಬಟ್ ಇಲ್ಲಿ ಲ್ಯಾಂಡ್ ಓನರ್ ಶೇರು, ಡೆವಲಪರ್ ಶೇರು, ಹಳಬರಿಗೆಲ್ಲ ಕೊಟ್ಟಿದ್ದಾರೋ ಇಲ್ಲೋ, ಏನೇನಾಗಿದೆ ಏನೋ ಗೊತ್ತಿಲ್ಲ. ಬಟ್ ಹಾಗಾಗಿ ಇರೋದು ಮಾತ್ರ ಕಮ್ಮಿ ನಂಬರ್ಸ್ ಇದೆ. ನಾನೊಂದು 400-500 ಬರುತ್ತೆ ಅಂದ್ಕೊಂಡಿದ್ದೆ, ಬಟ್ ಒಂದು 100 ಬಂದಿದೆ. ಡೀಟೇಲ್ಸ್ ಸ್ವಲ್ಪ ಕಮ್ಮಿ ಇದ್ದಂಗಿದೆ. ಸೊ ದಿಸ್ ಇಸ್ ಕಂಪ್ಲೀಟ್ಲಿ ದಿಸ್ ಲೊಕೇಶನ್. ನೀವು ಇಲ್ಲಿಂದ ಹುಬ್ಳಿಗೆಲ್ಲ ಬರಬೇಕಂದ್ರೆ 12-13 ಕಿಲೋಮೀಟರ್ ಆಗುತ್ತೆ. ತುಂಬ ಒಳ್ಳೆ ಲೊಕೇಶನ್ನು, ಇದನ್ನು ಕೂಡ ಹಾಕಿರ್ತೀನಿ. ಸೊ ಐ ಎಕ್ಸ್ಪ್ಲೈನ್ಡ್ ಅಬೌಟ್ ಲೊಕೇಶನ್. ಓಕೆ, ಹುಬ್ಳಿ ಧಾರವಾಡ ಇಲ್ಲಿಗೆ ಬರಬೇಕಂದ್ರೆ ಐ ಆಮ್ ಸಾರಿ, ಐ ಜಸ್ಟ್ ಶೋ ಯು ಒನ್. ಓಕೆ, ನೀವು ಇಲ್ಲಿಗೆ ಬರಬೇಕಂದ್ರೆ SDM ಡೆಂಟಲ್ ಕಾಲೇಜ್, ಸೊ ನಾರ್ಮಲಿ ಇಲ್ಲಿಗೆ ಬರಬೇಕಂದ್ರೆ ಹುಬ್ಳಿ ಧಾರವಾಡ ಮಧ್ಯದಲ್ಲಿ ಒಂದು ಬಸ್ ಸ್ಟಾಪ್ ಬರುತ್ತೆ, SDM ಡೆಂಟಲ್ ಕಾಲೇಜ್ ಅಂತ ಹೇಳಿ. ಓಕೆ, ದಿಸ್ ಇಸ್ SDM ಡೆಂಟಲ್ ಕಾಲೇಜ್. ಸೊ ನೀವು ಇಲ್ಲಿಂದ ಎಕ್ಸಾಕ್ಟ್ಲಿ ಏನಾದರೂ ಈ ಲೇಔಟ್ಗೆ ರೀಚ್ ಆಗಬೇಕಂದ್ರೆ ನಿಮಗೆ ಇಟ್ ವಿಲ್ ಟೇಕ್ ಮಿನಿಮಮ್ 5 ಕಿಲೋಮೀಟರ್ಸ್ ಎಕ್ಸಾಕ್ಟ್ಲಿ. IITಗೆ ನೀವು ಇಲ್ಲಾಂದರೆ IIIT ಲೊಕೇಶನ್ ಹಾಕೊಂಡು ಕೂಡ ಹೋಗ್ಬೋದು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಟೆಕ್ನಾಲಜಿ IIITಗೆ ಹೋಗ್ಬಿಟ್ಟು ಅಲ್ಲಿಂದ ಈ ಲೇಔಟ್ ಒಳಗಡೆ ಹೋಗಿ ಇಲ್ಲೂ ಕೂಡ ವಿಚಾರಿಸ್ಬೋದು. ಸೊ ಐ ಎಕ್ಸ್ಪ್ಲೈನ್ಡ್ ಅಬೌಟ್ ಲೊಕೇಶನ್, ಅಫಿಡೇಟ್, ಹೇಗೆ ಅಪ್ಲಿಕೇಶನ್ ಹಾಕಬೇಕು, ಹೇಗೆ ಡೀಟೇಲ್ಸ್ನ ಓದ್ಕೋಬೇಕು ವಿತ್ ರೇಟು ಎಲ್ಲ ಹೇಳಿದ್ದೀನಿ. ಸೊ ಇನ್ನೂ ಏನಾದರೂ ನೀವು ನನ್ನ ಚಾನಲ್ ನೋಡ್ತಾ ಇದ್ದು ಯಾವುದಾದ್ರೂ ಪಾಯಿಂಟ್ ಮಿಸ್ ಆಗಿದ್ದರೆ ಕಮೆಂಟ್ ಮಾಡಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೀವೇನಾದರೂ ಇದಕ್ಕೆ ಅರ್ಜಿ ಹಾಕಿ ನಿಮಗೆ ಎಂಡ್ ಟು ಎಂಡ್ ಹೆಲ್ಪ್ ಬೇಕಂದ್ರೂ ಕೂಡ ನನಗೆ ಕಾಲ್ ಮಾಡಿ, ನಾನು ನಿಮಗೆ ಹೇಳ್ಕೊಡ್ತೀನಿ. ಕಾಲ್ ಮಾಡೋಕ್ಕಿಂತ ಮೊದಲು ನಮ್ಮ ಚಾನಲ್ ಒಂದು 2-3 ಲಿಂಕ್ ಇದೆ, ಅದನ್ನೆಲ್ಲ ಫಾಲೋ ಮಾಡಿ ರಿವ್ಯೂ ಹೇಗಿತ್ತ ಕೂಡ ಅಂತ ತಿಳಿಸ್ಕೊಡಿ. ಥ್ಯಾಂಕ್ ಯು, ಗುಡ್ ನೈಟ್.